ಏನು ಗೊತ್ತಲ್ಲ, ನಮ್ಮದು ಲವ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇಬ್ಬರಿಗೂ ಏನು ಪ್ರಾಬ್ಲಮ್ ಇಲ್ಲ ಶೇರ್ ಮಾಡಲಿಕ್ಕೆ. ಅವಾಗ ನಮ್ಮದು ಹಾಗೂ ಅವರದ್ದು ಕೆಲವು ರಿಲೇಶನ್ಶಿಪ್ಪೇ ಬೇರೆ ಇತ್ತು, ಬಾಂಡಿಂಗ್. ಹಾಗೆ ಎಲ್ಲರೂ ದೂರ ಇದ್ದವ್ರು ಏನಾಯಿತು, ಕ್ರಮೇಣ ತಾನಾಗಿ ಎಲ್ಲರೂ ಬಂದರು. ಎಲ್ಲ ಆಸೆ ಇತ್ತು, ಎಲ್ಲರೂ ಇರಬೇಕು ನಮ್ಮ ಜೊತೆ, ನಾವು ಚೆನ್ನಾಗಿರಬೇಕು, ಎಲ್ಲರೂ ಬಾಳ್ಬೇಕು, ಅದು ಇದು ಅಂತೇಳಿ. ಆಮೇಲೆ ಅದು ಒಂದೊಂದೇ ನಮ್ಮ ಕನಸು ನನಸಾಗ್ತಾ ಬಂತು. ಹಾಯ್ ಎಲ್ಲರಿಗೂ. ಓಕೆ, ಫೈನಲಿ ನಾವೊಂದು ವಿಡಿಯೋ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀವಿ. ಹೇಗೋ ನಮ್ಮ ಆ್ಯನಿವರ್ಸರಿ ಇದು ಎಂತ ಹೇಳ್ತಾರೆ, ಇದು ವೀಕಾ, ಆ್ಯನಿವರ್ಸರಿ ವೀಕ್. ಹಾಗೆ ಸುಮಾರು ಜನ ನಮ್ಮ ಬಗ್ಗೆ ಕೇಳ್ತಾ ಇದ್ರು, ನಮ್ಮ ಲವ್ ಸ್ಟೋರಿ ಇರಲಿ ಅಥವಾ ನಮ್ದು ಏನು ಹೇಗೆ ಎಲ್ಲವನ್ನು ಕೇಳ್ತಾ ಇದ್ರು. ಹಾಗಾಗಿ ಫೈನಲಿ ನಾನು ಎನಿಸಿದೆ ಇವತ್ತು ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ ಅಂತೇಳಿ. ಆದರೆ ಒಂದು ಹೇಳ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ, ಫಸ್ಟಿಗೆ ಏನು ಗೊತ್ತುಂಟ, ನಮ್ಮ ಲವ್ ಸ್ಟೋರಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು. ಕೆಲವರಿಗೆ ಸ್ವಲ್ಪ ಗೊತ್ತು, ಕೆಲವರಿಗೆ ತುಂಬ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಏನು ಗೊತ್ತಿಲ್ಲ. ಆದರೆ ಏನು ಗೊತ್ತಲ್ಲ, ನಮ್ಮದು ಲವ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಇದೆ. ಎಲ್ಲರ ಹಾಗೆ ಅಲ್ಲ, ಒಂದು ಮೂವಿನೇ ತೆಗಿಬೋದಾ ಅಂತ ನಮ್ಮ ಲೈಫಲ್ಲಿ. ಹಾಗೆ ಅದು ತುಂಬ ಡಿಫ್ರೆಂಟ್ ಆಗಿದೆ ನಮ್ಮದು ಲವ್ ಸ್ಟೋರಿ. ಆದರೆ ನಾನು ಏನು ಗೊತ್ತುಂಟ, ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮಿಬ್ಬರಿಗೂ ಏನು ಪ್ರಾಬ್ಲಮ್ ಇಲ್ಲ ಶೇರ್ ಮಾಡಲಿಕ್ಕೆ. ಆದರೆ ನಮ್ಮ ಲವ್ ಸ್ಟೋರಿಯಲ್ಲಿ ಸುಮಾರು ಜನ ರಿಲೇಟೆಡ್ ಇದ್ದಾರೆ, ಗೊತ್ತಾಯ್ತಲ್ಲ. ಹಾಗೂ ಅವರಿಗೆ ಏನು ಅನ್ಕಂಫರ್ಟೇಬಲ್ ಆಗಬಾರ್ದು. ನೆಕ್ಸ್ಟ್ ಈಗ ಅಂದರೆ ಆವಾಗ ನಮ್ಮದು ಹಾಗೂ ಅವರದ್ದು ಕೆಲವು ರಿಲೇಶನ್ಶಿಪ್ಪೇ ಬೇರೆ ಇತ್ತು, ಬಾಂಡಿಂಗ್ ಬೇರೆ ಇತ್ತು. ಇವಾಗ ಬೇರೆ ಆಗಿದೆ. ಹಾಗಾಗಿ ಅದು ಮತ್ತೆ ನನಗೆ ನೆನಪು ಮಾಡಿ ಅವರಿಗೆ ಇದು ತರಬಾರ್ದು ಅಂತ ಹೇಳಿ ನಾನು ನಮ್ಮ ಲವ್ ಸ್ಟೋರಿ, ಮೊದಲಿನ ಲವ್ ಸ್ಟೋರಿ ನಾವು ಶೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾರಿ, ನಾನು ಯಾವತ್ತೂ ನಿಮ್ಮ ಹತ್ರ ಎಲ್ಲವನ್ನೂ ಶೇರ್ ಮಾಡಿದ್ದೀನಿ, ಆದರೆ ಅದು ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಉಂಟು ನಮ್ಮದು ಲವ್ ಸ್ಟೋರಿ. ಆದರೆ ನಮ್ಮದು ಮದುವೆ ಆದಮೇಲೆ ನಮ್ಮ ಲವ್ ಸ್ಟೋರಿ ಇದೆ ಅಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ನೀವು ನನ್ನನ್ನು ಫುಲ್ ನನ್ನ ಜರ್ನಿಯಲ್ಲಿ ನೀವು ಇದ್ರಿ ನಿಮಗೆ ಗೊತ್ತುಂಟು ನಾವು ಗಂಡ ಹೆಂಡತಿ ಯಾವ ರೀತಿ ಇದ್ದೀವಿ ಅಂತ ಹೇಳಿ. ಇದು ಕೇವಲ ನಾವು ಕ್ಯಾಮ್ರಾ ಮುಂದೆ ಅಲ್ಲ, ಇದು ಕ್ಯಾಮ್ರಾಕ್ಕಿಂತ ನಾವು ಹೀಗೆ ನಾರ್ಮಲ್ ಜಾಸ್ತಿ ನಾವು ಕ್ಲೋಸ್ ಇದ್ದೀವಿ. ಒಬ್ರಿಗೊಬ್ರು ನಾವು ಒಂದು ನಿಮಿಷ ಕೂಡ ಬಿಟ್ಟು ಇರೋದಿಲ್ಲ. ಈಗ ಕೂಡ ಮದುವೆ ಲವ್ ಇರುವಾಗ ಕೂಡ ಹಾಗೇನೆ, ಮದುವೆ ಆದ ಮೇಲೆ ಕೂಡ ಹಾಗೇನೆ, ಮಕ್ಕಳಾದ ಮೇಲೆ ಕೂಡ ಹಾಗೇನೆ, ಎಲ್ಲ ಮಕ್ಕಳು ದೊಡ್ಡದಾದ ಮೇಲೆ ಇರಲಿ, ಎಲ್ಲದರಲ್ಲಿ ಇರಲಿ, ಇವಾಗ ಕೂಡ ಹಾಗೇನೆ. ಈಗ ಇಷ್ಟು ವರ್ಷ ಆದರೂ ನಾವು ಒಬ್ರಿಗೊಬ್ರು ಬಿಟ್ಟಿರೋದಿಲ್ಲ. ನಾನು ಎಲ್ಲಿರ್ತೀನಿ, ನನ್ನ ಹಸ್ಬೆಂಡ್ ಅಲ್ಲಿರ್ತಾರೆ, ಅವರು ಎಲ್ಲಿರ್ತಾರೆ, ನಾನು ಅವರನ್ನು ನೋಡ್ಕೊಂಡು ಅಲ್ಲಿರ್ತೀನಿ. ಒಂದು ದಿನ ಕೂಡ ನಾವು ಸಪ್ರೇಟ್ ಮಲಗಿದವರು ಕೂಡ ಅಲ್ಲ, ಒಂದು ದಿನ ಕೂಡ ನಾವು ಒಬ್ರಿಗೊಬ್ರು ಬಿಟ್ಟು ಎಲ್ಲಿ ಹೋದವರು ಕೂಡ ಅಲ್ಲ, ನಿಂತವರು ಕೂಡ ಅಲ್ಲ. ಅಷ್ಟು ನಮ್ಮದು ಬಾಂಡಿಂಗ್ ತುಂಬ ಕ್ಲೋಸ್ ಅಂದರೆ ಕ್ಲೋಸ್ ಇದೆ. ನಮ್ಮ ಮಕ್ಕಳು ಕೂಡ ಹಾಗೆ ನಮ್ಮ ಹತ್ರ ಇದ್ದು ನಮ್ಮ ಬಾಂಡಿಂಗ್ ಅಷ್ಟು ಕ್ಲೋಸ್ ಆಗಿದೆ, ಬಿಟ್ಟು ಎಲ್ಲಿ ಕೂಡ ಹೋಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಮದುವೆ ಆದ ಸ್ಟಾರ್ಟಿಂಗ್ ನಮ್ಮ ಲವ್ ಸ್ಟೋರಿ ಹೇಳಿದಾದ್ರೆ, ಸ್ಟಾರ್ಟಿಂಗಲ್ಲಿ ನಮ್ಮಿಂದ ತುಂಬ ಜನ ನಮ್ಮ ಹತ್ರ ಸ್ವಲ್ಪ ಸಿಟ್ಟಲ್ಲಿದ್ರು, ಕೋಪದಲ್ಲಿ, ಅದೇ ಇರುತ್ತೆ ಲೈಫಲ್ಲಿ. ಸ್ವಲ್ಪ ದೂರ ಇದ್ರು ಎಲ್ಲರೂ ಕೂಡ. ಎಲ್ಲರ ಲೈಫಲ್ಲಿ ಆಗೋದೇ ಅದು ನಾರ್ಮಲ್. ಕೆಲವ್ರಿಗೆ ನಮಗೆ ಅಂದರೆ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಹಾಗೆ ನಾವು ಸಪ್ರೇಟ್ ಆಗಿದ್ವಿ, ಒಟ್ಟಿಗಿದ್ವಿ. ಆದರೆ ತುಂಬ ಕಷ್ಟ ಬಂತು ನಮಗೆ, ತುಂಬ ಕಷ್ಟಪಟ್ವಿ. ಎಲ್ಲ ಇದ್ದರೂ ಕೂಡ ನಾವು ಕಷ್ಟಪಟ್ವಿ. ಆ ಟೈಮಲ್ಲಿ ತುಂಬ ಕಷ್ಟಪಟ್ವಿ. ಆದರೆ ಪರವಾಗಿಲ್ಲ, ಆ ಕಷ್ಟದಲ್ಲಿ ಕೂಡ ನಮ್ಮ ಪ್ರೀತಿ ಉಂಟಲ್ಲ ಇನ್ನೂ ಕೂಡ ಜಾಸ್ತಿ ಆಯಿತು. ನಾವು ಒಬ್ರಿಗೊಬ್ರು ಇನ್ನೂ ಕೂಡ ಜಾಸ್ತಿ ಅರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಕಷ್ಟದಲ್ಲಿ ನಾವು ಒಟ್ಟಿಗಿರ್ತೀವಿ ನೋಡಿ, ಆ ಪ್ರೀತಿ ಏನೇ ಆದರೂ ಅದು ದೂರ ಆಗಲ್ಲ ಅಂತ ಹೇಳ್ತಾರಲ್ಲ, ಅದು ಆ ಬಾಂಡಿಂಗ್ ಒಂದು ನಮ್ಮಲ್ಲಿ ಜಾಸ್ತಿ ಇನ್ನೂ ಕೂಡ ಅದು ಎಂತ ಹೇಳ್ತು ಜಾಸ್ತಿ ಆಗಿದೆ. ಹಾಗೆ ತುಂಬ ಕಷ್ಟಪಟ್ಟಿದ್ವಿ. ನಾವು ಮಾಡಿದ ಕೆಲಸ ಇಲ್ಲ, ನಾವು ಪಡೆದ ಕಷ್ಟ ಇಲ್ಲ. ನಮ್ಮದು ಒಂದು ಇದು ಹೇಳಲಿಕ್ಕೆ ಹೋದ್ರೆ ಉಂಟಲ್ಲ ಸ್ಟೋರಿ, ಯಾರಾದರೂ ಹೇಳ್ತಾರೆ ಇದೊಂದು ಫಿಲ್ಮೇ ಸ್ಟೋರಿ ಹೇಳ್ತಾರೆ ಏನೋ ಇವರು ಅಂತ ಹೇಳಿ, ಆ ರೀತಿ ನಾವು ಎಲ್ಲವನ್ನು ಅನುಭವಿಸಿ ಬಂದವರು, ಗೊತ್ತಾಯ್ತಲ್ಲ. ಆದರೆ ನಮ್ಮ ಬಾಂಡಿಂಗ್, ನಮ್ಮ ಪ್ರೀತಿ ದಿನ ನಾನು ಕಮ್ಮಿನೇ ಆಗಲಿಲ್ಲ. ಅದು ಕಮ್ಮಿ ಹೇಗೆ ಆಗೋದು? ಈಗ ಒಬ್ರಿಗೊಬ್ರು ನಾವು ಇದ್ದಷ್ಟು ನಾವು ಇನ್ನೂ ಕೂಡ ಅರ್ಥ ಮಾಡೋದು ಜಾಸ್ತಿ ಆಗುತ್ತೆ. ನಮ್ಮ ಮೇಲೆ ಒಬ್ರಿಗೊಬ್ರು ನಾವು ಡಿಪೆಂಡ್ ಆಗೋದು ಜಾಸ್ತಿ ಆಗುತ್ತೆ. ಇದರಿಂದ ಪ್ರೀತಿ ಹೇಗೆ ಕಮ್ಮಿ ಆಗುತ್ತೆ ನಂಗೆ ಗೊತ್ತಿಲ್ಲ. ಮದುವೆ ಆದಮೇಲೆ ಸುಮಾರು ಜನ ಹೇಳ್ತಾರೆ ಇವಾಗ ಮೊದಲಿನಾಗೆ ಇಲ್ಲ, ನಿಮ್ಮದು ಪ್ರೀತಿ ಕಮ್ಮಿ ಆಗ್ತಾ ಉಂಟು, ನನ್ನನ್ನು ಅಷ್ಟು ನೀವು ಕೇರ್ ಮಾಡಲ್ಲ, ನೆಗ್ಲೆಕ್ಟ್
ಮಾಡ್ತೀರಾ, ಅದೆಲ್ಲ ಹೇಗೆ ಆಗುತ್ತೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮದ್ರಲ್ಲಿ ಅದು ಆಗಲಿಲ್ಲ. ನಮ್ಮದ್ರಲ್ಲಿ ಇನ್ನೂ ಕೂಡ ಜಾಸ್ತಿ, ದಿನ ಹೋದಾಗೆ ಜಾಸ್ತಿ. ಇವಾಗ ಇನ್ನೂ ಕೂಡ ನಾವು ರೊಮ್ಯಾನ್ಸ್ ಇರಲಿ ಏನಿರಲಿ ನಮ್ಮದ್ರಲ್ಲಿ ಯಾವುದು ಕಮ್ಮಿ ಆಗಲಿಲ್ಲ ಅಂತ ನಾನು ಹೇಳೋದು. ಈಗ ಕೂಡ ನಾವು ಮೊದಲು ಹೇಗಿದ್ದೀವಿ ನೋಡಿ, ಅದಕ್ಕಿಂತ ಜಾಸ್ತಿ ಒಟ್ಟಿಗೆ ಇದ್ದೀವಿ, ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀವಿ. ಮಕ್ಕಳು ಕೆಲವೊಮ್ಮೆ ನಮಗೆ ಹೇಳ್ತಾರೆ ಮಾಡ್ತಾರೆ, ನಮಗೆ ಮಕ್ಕಳೇ ಕೆಲವೊಮ್ಮೆ ಆಹಾ ಹ್ಞೂ ಹೀಗೆ ಮಾಡ್ತಾರೆ. ನಾವು ಅಷ್ಟು ಒಂದು ಇದರಲ್ಲಿ ಇರ್ತೀವಿ, ಪ್ರೀತಿಯಲ್ಲಿರ್ತೀವಿ, ನಮ್ಗೆ ಗೊತ್ತಿಲ್ಲ ಅದು ಹೇಗೆ ಕಮ್ಮಿ ಆಗುತ್ತೆ ಅಂತ ಹೇಳಿ. ಹಾಗೆ ನಾನು ಹೇಳೋದಾದರೆ ಇಬ್ಬರು ಒಂದೇ ರೀತಿ ಇರಲ್ಲ. ಅವರದ್ದು ನೇಚರ್ ಬೇರೆ ಇರುತ್ತೆ, ನಂದು ನೇಚರ್ ಬೇರೆ. ಆದರೂ ಅದರಲ್ಲಿ ನಾವು ಹೊಂದಾಣಿಕೆಯಿಂದ ಇದ್ದೀವಿ ಅಂದರೆ ಆಗುತ್ತೆ, ಎಲ್ಲರಿಂದ ಆಗುತ್ತೆ. ಕೆಲವ್ರದ್ದು ಎಷ್ಟೋ ಜನರದ್ದು ಹೇಳ್ತಾರೆ, ನಮ್ಮ ಗಂಡ ನಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ, ನಮ್ಮ ಹೆಂಡತಿ ನನ್ನನ್ನು ಇದು ಮಾಡಲ್ಲ, ಕ್ಯಾರೆ ಮಾಡಲ್ಲ ಅಂತ ಹೇಳಿ. ಅದು ನಮ್ಮದ್ರಲ್ಲಿ ಇರುತ್ತೆ ಅಂತ ನಾನು ಎನಿಸ್ತೀನಿ. ಆ ಒಂದು ಇದು ಏನು ಗೊತ್ತುಂಟಾ, ಅರ್ಥ ಮಾಡೋದು. ಯಾಕೆಂದ್ರೆ ಇಬ್ಬರದ್ದು ಕೂಡ ನೇಚರ್ ಒಂದೇ ಇರಲ್ಲ, ಬೇರೆ ಬೇರೆಯಿಂದ ನಾವು ಬಂದು ಒಂದಾಗಿರ್ತೀವಿ. ನಮ್ದು ಒಪಿನಿಯನ್ ಕೂಡ ಡಿಫ್ರೆಂಟ್. ಅವರದ್ದು ಬೇರೆ ಇರುತ್ತೆ, ನಂದು ಬೇರೆ ಇರುತ್ತೆ, ಎಲ್ಲ ಕೂಡ ಬೇರೆ ನಮ್ದು. ಆದ್ರೂ ಏನು ಗೊತ್ತುಂಟಾ, ನಾವು ಒಂದು ಸ್ವಲ್ಪ ಅವರನ್ನು ಕೇಳಬೇಕು, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಇಬ್ಬರನ್ನು ಕೂಡ ಟೈಮ್ ಕೊಡಬೇಕು. ಇಬ್ಬರಿಗೆ ಕೂಡ ಸಿಟ್ಟು ಇಬ್ಬರಿಗೂ ಬರುತ್ತೆ, ಕೆಲವೊಮ್ಮೆ ಜಗಳ ಇಬ್ಬರು ಕೂಡ ಆಡ್ತೀವಿ ನಾವು. ಆದರೆ ಯಾರೋ ನಮ್ಮದ್ರಲ್ಲೇ ಡೀಲ್ ಆಗಿದೆ ಅದು. ಇವತ್ತು ನಾವು ಜಗಳ ಆಡಿದರೆ ಫಸ್ಟ್ ನೀವು ಬಂದು ಇವತ್ತು ಸಾರಿ ಹೇಳಬೇಕು, ನೆಕ್ಸ್ಟ್ ಡೇ ಜಗಳ ಆಗುವಾಗ ನಾನು ಬಂದು ಸಾರಿ ಹೇಳ್ತೀನಿ. ಈ ರೀತಿ ನಮ್ಮ ಹತ್ರ ಡೀಲ್ ಆಗಿದೆ. ಹಾಗಾಗಿ ನಮಗೆ 5 ನಿಮಿಷ ಕೂಡ ಸಿಟ್ಟಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ನನಗಂತೂ ಅದು ನೆನಪೇ ಇರಲ್ಲ ನಾನು ಅವರ ಹತ್ರ ಜಗಳ ಮಾಡಿದ್ದೀನಂತ. ಅದು ನಂದು ವೀಕ್ನೆಸ್, ಅದು ಒಳ್ಳೇದೇ ಅಂತ ಎನಿಸುತ್ತೆ ನನಗೆ ಕೆಲವೊಮ್ಮೆ, ಅಲ್ವಾ? ಎಷ್ಟು ಸಲ ನೆನಪಿರಲ್ಲ. ಹೌದಾ, ಎಷ್ಟು ಸಲ ನಾವು ಜಗಳ ಆಡ್ತೀವಿ, ಏನಾದ್ರೂ ಆಗ್ತದೆ, ನನಗೆ ಅದು ನೆನಪಿರಲ್ಲ. ಸೀದಾ ಹೋಗಿ ನಾನು ಮಾತಾಡ್ತೀನಿ, ಮತ್ತೆ ಗೊತ್ತಾಗುತ್ತೆ ಅಯ್ಯೋ ನಾನು ಇವ್ರ ಹತ್ರ ಕೋಪ ಅಲ್ಲ, ಆಮೇಲೆ ನಿಮ್ಮ ಹತ್ರ ನನ್ನ ಕೋಪ ನನಗೆ ನೆನಪೇ ಇರಲಿಲ್ಲ ಅಂತ ಹೇಳ್ತೀನಿ. ಮತ್ತೆ ಅವ್ರು ಹೇಳ್ತಾರೆ ನೀನು ಮಾತಾಡಿ ಆಯ್ತಲ್ಲ ಇನ್ನೆಂತ ಕೋಪ ಅಂತ ಹೇಳಿ. ಹಾಗೆ ನಮ್ದು ಆ ರೀತಿ ಆಗತ್ತೆ, ಕೆಲವೊಮ್ಮೆ ಜೋರಾಗುತ್ತೆ ಜಗಳ, ಏನೇನು ಬೊಬ್ಬೆ ಹಾಕ್ತಿವಿ, ಅದು ಹಾಕ್ತಿವಿ, ಏನು ಆಗಲ್ಲ ಅಂತ ಇಲ್ಲ. ಆದ್ರೆ 5 ನಿಮಿಷದಲ್ಲಿ ಸ್ವಲ್ಪ ಹೊತ್ತಲ್ಲಿ ಇಬ್ರು ನೋಡ್ತೇವೆ, ಜೋರ್ ನಗಾಡ್ತೀವಿ, ನಮಗೆ ನಗು ಬರುತ್ತೆ, ನಾವೇ ಮಾತಾಡ್ಕೊಳ್ತೀವಿ. ಯಾಕೆ ಜಗಳ ಮಾಡಬೇಕು, ಸುಮ್ಮನೆ ಇರೋದು ಒಂದು ಲೈಫು, ನಾವು ಇಬ್ಬರೇ ಇರೋದು, ಯಾಕೆ ಜಗಳ ಆಡ್ಬೇಕು, ಯಾಕೆ ಜಗಳ ಆಡಿದ್ವಿ ನಾವು ಅಂತೇಳಿ ನಮಗೆ ಬೇಜಾರಾಗುತ್ತೆ. ಕೆಲವೊಮ್ಮೆ ಬೇಜಾರಾಗುತ್ತೆ, ಇಷ್ಟಕ್ಕೆ ಜಗಳ ಆಡ್ಬೇಕಿತ್ತ, ಬೇಡ ಇತ್ತಲ್ಲ ಅಂತ ಹೇಳಿ. ಹಾಗೆ ಮಾಡಿ ಮಾಡಿ ನಮ್ಮ ಪ್ರೀತಿ ಇನ್ನು ಕೂಡ ಜಾಸ್ತಿ ಆಗಿದೆ. ಹಾಗೆ ನಿಮಗೂ ಕೂಡ ಹೇಳುದು ನಾನು, ಇದು ನಮ್ಮದು ಸಣ್ಣ ಲವ್ ಸ್ಟೋರಿ, ಮದುವೆ ಆದಮೇಲೆ ನಮ್ಮದು ಸಣ್ಣ ಲವ್ ಸ್ಟೋರಿ. ಇದರಲ್ಲಿ ನಮ್ಮ ಮಕ್ಕಳು ಕೂಡ ಕೂಡಿದ್ದಾರೆ. ಅವರು ಕೂಡ ನಮ್ಮನ್ನು ನೋಡ್ತಾ ನೋಡ್ತಾ ಈ ನಮ್ಮ ಬಾಂಡಿಂಗ್ ನೋಡ್ತಾ ನೋಡ್ತಾ ಬೆಳೆದಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ಪ್ರೀತಿಯ ಅರ್ಥ ಏನು ಅಂತ ಹೇಳಿ ಗೊತ್ತುಂಟು. ಹೆಂಡತಿಯನ್ನು ಯಾವ ರೀತಿ ನೋಡಬೇಕು, ಅಥವಾ ಅಮ್ಮನ ಪ್ರೀತಿ ಏನು, ನೆಕ್ಸ್ಟ್ ಯಾವ ರೀತಿ ಒಂದು ಗಂಡಸು ಇರಬೇಕು, ಅದೆಲ್ಲ ಅವರು ನಮ್ಮನ್ನು ನೋಡ್ತಾ ನೋಡ್ತಾ ಕಲ್ತಿದ್ದಾರೆ. ಅದು ನಮಗೂ ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಏನಾದ್ರೂ ಕೆಲಸ ಮಾಡುವಾಗಿರ್ಲಿ ಅಥವಾ ಎಲ್ಲದಕ್ಕೂ ಅವ್ರು ಬರ್ತಾರೆ, ಅಮ್ಮ ಅದು ಮಾಡೋದು ನೀನಲ್ಲ, ಅದು ನಾವು ಮಾಡುದು ಹಾಗೆ ಹೀಗೆ ಅಂತ ಕೆಲವೊಮ್ಮೆ ಓವರ್ ಆಕ್ಟಿಂಗ್ ಕೂಡ ಮಾಡಿ ಬರ್ತಾರೆ. ಆದ್ರೆ ತುಂಬಾ ಪ್ರೀತಿ ಮಾಡ್ತಾರೆ. ಒಂದು ಶಬ್ದ ಕೂಡ ಇವರು, ಅದು ಮೊದಲಿಂದ ಕೂಡ ಅವರದ್ದು ಇದು ಒಂದು ಶಬ್ದ ಕೂಡ ತಾಯಿಗೆ ಹಾ ಅಂತ ನನಗೆ ಬೇಕಿದ್ರು ನೀವು ಏನಾದರೂ ಹೇಳಿ, ಆದರೆ ತಾಯಿಗೆ ನೀವು ಬೊಬ್ಬೆ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ಅವರಿಗೆ ಒಂದು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಇಬ್ಬರಿಗೆ ಕೂಡ ಅವರು ಏನು ಹೇಳಲ್ಲ ಅಲ್ವಾ, ಇಬ್ಬರಿಗೆ ಕೂಡ ಏನು ಹೇಳಲ್ಲ. ಹಾಗೆ ಇದು ನಮ್ಮನ್ನು ನೋಡಿ ಅವ್ರು ಕಲ್ತಿದ್ದು. ಹಾಗಾಗಿ ನಾವು ಪ್ರೀತಿಯಿಂದ ಇದ್ರೆ ಇದನ್ನು ನೋಡಿ ನಮ್ಮ ಸುತ್ತಮುತ್ತಲಿರುವವರು ಆಟೋಮೆಟಿಕ್ ಆಗಿ ಪ್ರೀತಿಯಿಂದ ಬರ್ತಾರೆ. ಹಾಗೆ ಎಲ್ಲರೂ ದೂರ ಇದ್ದವ್ರು ಏನಾಯ್ತು, ಕ್ರಮೇಣ ತಾನಾಗಿ ಎಲ್ಲರೂ ಬಂದರು, ಎಲ್ಲರೂ ಪ್ರೀತಿ ಕೊಟ್ಟರು, ನಾವು ಕೂಡ ತುಂಬ ಪ್ರೀತಿ ಕೊಟ್ವಿ. ಹಾಗೆ ಈಗ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿದ್ದಾರೆ. ಕೆಲವರು ಎನಿಸ್ಬೋದು ದುಡ್ಡು ಬಂದಮೇಲೆ, ಅದೆಲ್ಲ ಏನೂ ಆಗಲಿಲ್ಲ, ಅದೆಲ್ಲ ಸುಮ್ಮನೆ ಸುಳ್ಳು. ದುಡ್ಡು ಬಂದಮೇಲೆ ಹಾಗೆ ಹೀಗೆ ಏನಲ್ಲ, ಅದು ಆಟೋಮೆಟಿಕ್ ಆಗಿ ನಮ್ಮ ಪ್ರೀತಿ ಉಂಟು ನೋಡಿ, ನಮ್ಮ ಮನಸ್ಸು ಒಳ್ಳೆದಿದ್ರೆ ಆಟೋಮೆಟಿಕ್ ಎಲ್ಲರನ್ನೂ ಎಳೆಯುತ್ತೆ. ಅದು ಒಂಥರ ಅಯಸ್ಕಾಂತದಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಚೆನ್ನಾಗಿದ್ರೆ ಉಂಟಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ನಮ್ಮ ನೇಬರ್ ಇರಲಿ ಅಥವಾ ನಮ್ಮ ಅಕ್ಕಪಕ್ಕದವರು, ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ತಾನಾಗಿ ಹತ್ರ ಬರ್ತಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ. ಹಾಗೆ ನಾನು ಹೇಳೋದು, ಫಸ್ಟ್ ಮೇಯ್ನ್ ಆಗಿ ನಾವು ಚೆನ್ನಾಗಿರ್ಬೇಕು. ನಾವು ಮಾತಾಡುವ ರೀತಿ ಇರಲಿ, ನಡ್ಕೊಳ್ಳುವ ರೀತಿ ಚೆನ್ನಾಗಿದ್ರೆ ಎಲ್ಲರೂ ಪ್ರೀತಿಯಿಂದ ಬರ್ತಾರೆ.
ಹಾಗೆ ನಮ್ಮದು ಕೂಡ ಹಾಗೆ ಆಯಿತು ಲೈಫು. ಮೊದಲು ನಾವೇ ಇದ್ವಿ, ತುಂಬ ಕಷ್ಟಪಟ್ವಿ, ಮಕ್ಕಳು ಕೂಡ ನಮ್ಮ ಜೊತೆ ತುಂಬ ಕಷ್ಟಪಟ್ಟರು, ಇದು ಮಾಡಿದ್ವಿ. ನಮಗೂ ಕೂಡ ಆಸೆ ಇತ್ತು ಎಲ್ಲರೂ ಇರಬೇಕು ನಮ್ಮ ಜೊತೆ, ನಾವು ಚೆನ್ನಾಗಿರಬೇಕು, ಎಲ್ಲರೂ ಬಾಳಬೇಕು, ಅದು ಇದು ಅಂತೇಳಿ. ಆಮೇಲೆ ಅದು ಒಂದೊಂದೇ ನಮ್ಮ ಕನಸು ನನಸಾಗ್ತಾ ಬಂತು. ಹಾಗೆ ಎಲ್ಲರೂ ಬಂದರು ನಮ್ಮ ಜೊತೆ, ಎಲ್ಲರೂ ಮಾತಾಡಿದ್ರು ನಮ್ಮ ಜೊತೆ. ಈಗ ತುಂಬ ಜನ, ನಾವು ದೊಡ್ಡ ಫ್ಯಾಮಿಲಿ, ತುಂಬ ಚೆನ್ನಾಗಿದ್ದೀವಿ, ನಗಾಡ್ತಾ ಇರ್ತೀವಿ. ಚೂರು ಕೂಡ ಮೊದಲಿನ ಒಂದು ಥಿಂಕ್ ಉಂಟಲ್ಲ, ಅದು ಇವಾಗ ಚೂರು ಕೂಡ ಇಲ್ಲ. ಹಾಗಾಗಿ ನನಗೆ ಅದು ಪಾಸ್ಟ್ ಇದ್ದು ಏನು ಮತ್ತೆ ಹೇಳಲಿಕ್ಕೆ ಬೇಡ, ಯಾಕೆಂದರೆ ಅದರಿಂದ ಬೇರೆಯವರಿಗೆ ನೋವಾಗುತ್ತೆ ಅಂತ ನಮಗೆ ಗೊತ್ತು. ಹಾಗಾಗಿ ನನಗೆ ಅದು ಏನು ಹೇಳಲಿಕ್ಕೆ ಬೇಡ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಎಲ್ಲರ ಲೈಫಲ್ಲಿ ಆಗೋದೇ ನಮ್ಮ ಲೈಫಲ್ಲಿ ಕೂಡ ಆಗಿದೆ ಅಲ್ವಾ? ಅದೌದು. ಸೀರಿಯಲ್ ಅಲ್ಲಿ ನೋಡ್ತಿರಲ್ಲ, ಸೇಮ್ ಸ್ಟೋರಿ. ಸೇಮ್ ಸ್ಟೋರಿ. ಯಾವುದೊಂದು ಸೀರಿಯಲ್ದೊಂದು ನೆನಪು ಮಾಡಿ ಮತ್ತೆ ನಮ್ಮನೆ ಆ್ಯಡ್ ಮಾಡಿ. ಹೌದಷ್ಟೇ, ಸೇಮ್ ಸ್ಟೋರಿ, ಅದು ಏನಿಲ್ಲ. ಹಾಗಾಗಿ ನಿಮಗೆ ಕೂಡ ಸುಮಾರು ಜನ ಹೇಳ್ತಾರೆ ನಿಮ್ಮ ಜೋಡಿ ಹಾಗೆ ನಮ್ಮ ಜೋಡಿ ಕೂಡ ಇರಬೇಕು, ನನ್ನ ಗಂಡನಾಗೆ ನಿಮಗೆ ಕೂಡ ಗಂಡ ಸಿಗಬೇಕು ಅಂತ. ನಾನು ಯಾವಾಗಲೂ ಅವಾಗ ಅವರಿಗೆ ಹೇಳ್ತೀನಿ ಕಮೆಂಟಲ್ಲಿ ಕೂಡ, ನಿಮ್ಗೆ ಕೂಡ ಒಳ್ಳೆ ಪಾರ್ಟ್ನರ್ ಸಿಗಲಿ ಅಂತ ಹೇಳಿ. ನೀವು ಕೂಡ ನಮ್ಮ ಹಾಗೆ ಖುಷಿಯಾಗಿರಿ ಯಾವಾಗಲೂ. ಆದಷ್ಟು ಸಿಟ್ಟನ್ನು ಕಂಟ್ರೋಲ್ ಮಾಡಿ, ನೀವಿಬ್ಬರೇ ಇರೋದು. ಯಾಕೆ ಸಿಟ್ಟು ಮಾಡಿ ಏನು ಮಾಡ್ಲಿಕ್ಕೆ ಉಂಟು ಅವರ ಮೇಲೆ? ಅವ್ರು ನನ್ನ ಹಸ್ಬೆಂಡ್, ಅವರ ಮೇಲೆ ಸಿಟ್ಟು ಮಾಡಿ ಜಗಳ ಮಾಡಿ ಇಲ್ಲ ಏನಾಗ್ಲಿಕ್ಕೆ ಉಂಟು? ನಾನು ಅವರ ಹೆಂಡತಿ, ನಾನು ಅವರನ್ನು ಪ್ರೀತಿ ಮಾಡಿ ಬಂದವಳು. ನನ್ನ ಹತ್ರ ಜಗಳ ಮಾಡಿ, ನಾನು ಅವರ ಮಕ್ಕಳ ತಾಯಿ ಆದರೆ ನನ್ನ ಹತ್ರ ಜಗಳ ಮಾಡಿ ಎಲ್ಲ ಏನಾಗಬೇಕು? ಹಾಗೆ ನೀವು ಕೂಡ ಯೋಚನೆ ಮಾಡಿ. ಹೌದು, ಯೋಚನೆ ಮಾಡಿ. ವೇಸ್ಟ್ ನಮ್ದೊಂದು ಸಣ್ಣ ಲೈಫು, ಖುಷಿಯಲ್ಲಿ ಕರೀರಿ, ಆದಷ್ಟು ಎಂಜಾಯ್ ಮಾಡಿ. ಜನರ ಯಾರ ಮಾತು ಏನು ಕೇಳಬೇಡಿ. ನನಗೆ ನಮ್ಮ ಜೋಡಿಗೆ ಆವಾಗ ಎಷ್ಟೋ ಜನರು ಏನು ಮಾತಿತ್ತು. ನಾನು ದಪ್ಪ ಇದ್ದೀನಿ, ಅವರು ಸಣ್ಣ ಮಗು ಥರ ಕಾಣ್ತಾರೆ, ನನ್ನ ಮಗನ ಥರ ಕಾಣ್ತಾರೆ, ಅದು ಇಷ್ಟೆಲ್ಲ ನಾವು ಕೇಳ್ಕೊಂಡು ಬಂದರೂ ಉಂಟಲ್ಲ, ನಾವು ಯಾವುದಕ್ಕೂ ಬಗ್ಲಿಲ್ಲ, ಗೊತ್ತಾಯ್ತಲ್ಲ? ಹಾಗಾಗಿ ನೀವು ಕೂಡ ಹಾಗೆ ಇರಿ, ಆಡುವವರು ಆಡ್ತಾನೆ ಇರಲಿ, ಆದರೆ ನಿಮ್ಮ ಲೈಫ್ ನೀವು ತುಂಬ ಚೆನ್ನಾಗಿ ತೆಗೀರಿ ಅಷ್ಟೇ ನಾನು ಹೇಳೋದು. ಹಾಗಾಗಿ ಇನ್ನೂ ಕೂಡ ಯಾರು ಮದುವೆ ಆಗಲಿಲ್ಲ ಅವ್ರಿಗೆ ಬೆಸ್ಟ್ ಆಫ್ ಲಕ್. ನಿಮಗೆ ಕೂಡ ಒಳ್ಳೆ ಫ್ಯೂಚರ್ ಸಿಗಲಿ, ನಮ್ಮ ಹಾಗೆ ನಿಮ್ಮದು ಕೂಡ ಜೋಡಿ ಇರಲಿ. ಹಾಗೆ ಯಾರು ಮದುವೆ ಆಗಿದ್ದಾರೆ ಅವರು ಕೂಡ ಹೀಗೆ ಹೊಂದಾಣಿಕೆಯಿಂದ, ಪ್ರೀತಿಯಿಂದ, ತುಂಬ ಪ್ರೀತಿ ಒಂದೇ ಇರಲಿ ಲೈಫಲ್ಲಿ, ಬೇರೆ ಏನು ಬೇಡ. ಬೇರೆ ಎಲ್ಲ ಬರುತ್ತೆ ಹೋಗುತ್ತೆ, ಪ್ರೀತಿ ಮಾತ್ರ ಯಾವತ್ತೂ ಕಮ್ಮಿ ಆಗಬಾರ್ದು. ಹಾಗಾಗಿ ಚೆನ್ನಾಗಿರಿ. ಇದು ನಮ್ಮ ಚೂಟ ಲವ್ ಸ್ಟೋರಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಹಾಗಾಗಿ ಹೀಗೇ ಇರಿ ಯಾವಾಗಲೂ ಖುಷಿಯಿಂದ. ಓಕೆ, ಬಾಯ್ ಬಾಯ್. ಬಾಯ್.